ಅನೇಕ ವರ್ಷಗಳು ಗತಿಸಿದರು. ಕಾಂತ, ಪುತ್ರ ಪ್ರಾಪ್ತಿಯನ್ನು ಪಡೆದರೆ ಮಾತ್ರ ನಮಗೆ ದೋಷ ಕಳೆಯುವುದೆಂದು ಭಗವರು ತಿಳಿಸಿರುವರು. ಕಾಂತ, ಆದ ಕಾರಣ ಈ ನಿನ್ನ ಪಂಥವನ್ನು ಬಿಟ್ಟು ಪುತ್ರ ಪ್ರಾಪ್ತಿಯನ್ನು ಕೊಡುವ ವಿಚಾರವಾಗಿ ಯೋಜನೆಯನ್ನು ಗೈಯಲು ಆ ಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವಲ್ಲ ಕೇಳಲ್ಲ. ಪುತ್ರ ದಾನವನ್ನಿಟ್ಟು ನುಡಿಯುವ ನಿನ್ನ ನುಡಿ ಮೊದಲ ತಂಗಳು ಸತ್ಯವೇ ಸರಿ. ಹಾಗಾದರೆ ಪುತ್ರ ದಾನವನ್ನಿಡಲು ಇಂದ ನಿನಗೆ ಸಮಯವಲ್ಲ. ಅದು ಯಾತಕ್ಕೆಂದರೆ ಕುಲ ಸಂಭ್ರಮ ಪ್ರಾಯನಾದ ಅಮೃತಜ ರಾಜೇಂದ್ರನಾದ ಎಲ್ಲ ನೇಮಿಸಿದ ಗಂಟೆಗಳಿಗೆ ಜರುಗಿ ಗಂಭೀರ್ಯ ಧೈರ್ಯನಾಗಿ ಚತುರಂಗದೊಳ್ಳ ಪ್ರಸಿದ್ಧರೆಂದೆನಿಸಿದ ಕೊಟ್ಟು ಕೊಟ್ಟು ಪರಾಕ್ರಮಿಗಳೆಲ್ಲಾರು ವೀರಾವೇಶ ಅಲಂಕರರಾಗಿ ವೀರಾಗಿ ವೀರರು ಚತುರ್ಫಲವೇರಿ ಶಾಂತ ತುಂಬ ವೀರ ಭವಿಷ್ಯ ಬಂದಿರವರೆಲ್ಲರೂ ನಿಲ್ಲದೆ ಹೋಗಿರುವರು. ಜನಕನ ಮನಸ್ಸು ಮೋಸಪಡಿಸಿ ಬಂದ ಬಳಿಕ ನನ್ನ ಮನ ಸಂಕಲ್ಪವು ತೀರಿಸುವ ಕಾಂತೆ. ಎಂತಹ ಮಾತನ್ನು ಹೇಳಿದೆ ನೀನು. ಅದೇನು ಕಾಂತೆ? ಲಗ್ನ ಮಾಡಿಕೊಂಡ ನನಗೆ ಪತಿಯೊಡನೆ ಸುಖ ಸಂಸಾರದ ಜೀವನವನ್ನು ಸಾಗಿಸಬೇಕೆಂದು ನೂರಾರು ಕನಸುಗಳನ್ನು ಕಟ್ಟಿಕೊಂಡಿರುವ ನನಗೆ ಅರ ಮಂದಿರದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವೆನೆಂದು ಹೇಳಿದೆಯಲ್ಲ. ಅಹೋ ನನ್ನ ಧೀರ, ನೀನು ನನ್ನ ಶೂರ. ಹೋಗಬೇಡ. ನಾನು ಹೋಗೋದು ಮಾತ್ರ ನಿಲ್ಲುವುದಿಲ್ಲ, ಕಳಿಸುವುದಿಲ್ಲ, ನಿಲ್ಲುವುದಿಲ್ಲ. ಹೇಳುವೆನು ಕೇಳು. ಮನೆಯಲ್ಲಿರೋದು ಕಾಯಿ ಕಟ್ಟಿಕೊಂಡ್ರೆ ಏನು ಕಾಂತ, ತುರಕ್ಕೆ ನಿನ್ನ ಅದಕ್ಕೂ ನಿನ್ನ ಬಹು ಸಮಯವಿರುವುದೆಂದು ನುಡಿದಿರುವೆಯಲ್ಲ. ನಿನ್ನ ಜನಕನ ಮಾತಿಗೆ ಹೋಗ್ಬಿಟ್ಟು ಸತ್ಯರಾದ ಎನ್ನ ಮನಸ್ಸಿಗೆ ನೋಯಿಸನ್ನು ಇಟ್ಟು ಕಾಂತ, ನೀನೇನಾದರೂ ಪುತ್ರ ಸಂತಾನ ಪ್ರಾಪ್ತಿಯನ್ನು ಕೊಡದೆ ಹೋದರೆ
ವಂಶಕ್ಕೆ ದೋಷ ಬರುವುದೆಂದು ಬಲ್ಲವರು ತಿಳಿಸಿದರು ಕಾಂತ. ಕಾಂತೆ ಆ ದೋಷವು ನಮಗೆ ಪಾರಾಗಬೇಕಾದ್ರೆ ಸತಿ ಹೇಳಿದಂತೆ ನುಡಿ ಎಂದು ಕೇಳಿಕೊಳ್ಳುವೆನು ನಿನಿಯ ಕೇಳೆಂದು ನುಡಿಯ. ಎನ್ನ ಮುದ್ದು ಮೋಹದ ಸುಂದರಿಯಾದ ಪ್ರಭಾವತಿ ಪ್ರಿಯ ಸಮರಕ್ಕೆ ಹೋಗಬೇಡಂತ ಹೇಳುತ್ತಿರುವಿಗಲ್ಲ, ಇದು ನಿನಗೆ ಸಮಲ್ಲ. ಕಾಂತ ಇನ್ನೊಂದು ಲೋಕವಿರುವುದು ಹೇಳುವುದು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಪ್ರಿಯ. ಅಂದರೆ ಅದೇನು? ಸ್ತ್ರೀಯರ ಮಾತು ಕೇಳಿದವರಿಗೆ ದುಃಖವಲ್ಲದೆ ಸುಖವಿರುವುದು. ಎಂದಕ್ಕೆ ಸೀತಾದೇವಿಯ ಮಾತು ಕೇಳಿದ ಶ್ರೀರಾಮಚಂದ್ರನ ವಂಶ ಏನಾಗಿತ್ತು? ತಂಗಿಯಾದ ಸುರ್ಪಾಲಿಗೆ ಮಾತು ಕೇಳಿದ ಸತಗಂಡ ರಾವಣನ ಬಾಳೆ ಏನಾಗಿತ್ತು? ಈಗ ಎನಗೆಲ್ಲ ಗಟ್ಟಿ ಗೊಡ್ಡ ಅರಟಿ ಎಂಬಡಿಯಬೇಡ, ಸುಮ್ಮನೆ ಹೋಗಿ ಹೋಗುವಂತೆ ಅದಕ್ಕೆ ಕಾಣುತ್ತೀನಿ. ಕಾಂತ ಹಾಗೆ ಕ್ಷತ್ರಿಯನಾದ ನೀನು ಯುದ್ಧಕ್ಕೆ ಹೋಗುವುದೇನೋ ಸಹಜ. ಆದ್ರೆ ಯುದ್ಧಕ್ಕೆ ಹೋದ ಕ್ಷತ್ರಿಯನು ಮರಳಿ ಬರುವನೋ ಬರಲಾರನೆಂಬುವ ಮಾತು ಕೂಡ ಸಹಜ. ಸಹಜವಾಗಿ ಗೆದ್ದವರು ಕ್ಷತ್ರಿಯನಾದ ನೀನು ದುರಕ್ಕೆ ಹೋದರೆ ಹೋದರೆ ಮರಳಿ ಬರುವೆನೆಂಬ ನಂಬಿಕೆಯಾದರೂ ನನಗೆ ಹೇಗೆ ಬರುವುದು? ನನಗೆ ನಂಬಿಕೆ ಇರುವುದು ರಮಣಿ. ಕಾಂತ ಹಾಗೆ ನಂಬಿಕೆ ಇರುವುದೇ? ಹೌದು ಸುಂದರಿ. ಹಾಗಾದ್ರೆ ಹೇಳ